ವೆಲ್ಕಮ್ ಬ್ಯಾಕ್. ಈ ಬ್ಲಡ್ ಫೈಟ್ ಗೇಮ್ ಅಂತ ಎಲ್ಲರೂ ಕೇಳಿದ್ದೀರಾ ನೀವು? ಬಹುಶಃ ಅಪರೂಪ ಅಂತ ಕಾಣುತ್ತೆ. ಇದೇ ಫಸ್ಟ್ ಟೈಮ್ ನೀವು ಕೇಳ್ತಾ ಇರ್ಬೋದೇನೋ. ಇದು ನಮ್ಮ ದೇಶದ ಗೇಮ್ ಅಲ್ಲ, ಇದು ವಿದೇಶದ ಒಂದು ಗೇಮು. ರಸ್ತೆಯಲ್ಲಿ ರಕ್ತವರ್ಧಕ ಹೊಡೆದಾಡ್ಕೊಳ್ಳೋದು, ಒಂದು ಏಟಿಗೆ ಒಂದು ನೋಟು ಅನ್ನೋ ಕಾನ್ಸೆಪ್ಟ್ ಇದ್ರದ್ದು. ಅಂದರೆ ಒಂದು ಏಟ್ ತಿಂದರೆ ಒಂದು ನೋಟ್ ಸಿಗುತ್ತೆ ಅಂತ. ನೋಟ್ ಯಾವ್ದು ಬೇಕಾದರೂ ಇರ್ಬೋದು ಬಿಡಿ, ಸಿಂಪಲ್ ಆಗಿ ಹೊಡೆದಾಡ್ಕೊಳ್ಳೋದು, ದುಡ್ಡು ಮಾಡ್ಕೊಳ್ಳೋದು ಅಂತ. ಇದೊಂದು ರೀತಿ ದಂಧೆ, ಜೂಜು, ಬೆಟ್ಟಿಂಗ್ ಕಟ್ತಾರ್ರಿ. ನಮ್ಮ ದೇಶಕ್ಕೆ ಬಂದುಬಿಟ್ಟಿದೆ. ಇಲ್ಲಿ ತನಕ ಇರಲಿಲ್ಲ, ಬಟ್ ಈಗ ಅದು ಬಂದು ಹೆಚ್ಚಾಗುತ್ತಾ, ಎಲ್ಲ ಕಡೆ ಪಸರಿಸುತ್ತಾ, ಟ್ರೆಂಡಿಂಗು ರಾಂಗ್ ಆಗುತ್ತಾ ಅಂತ ಅನುಮಾನ, ಭಯ, ಆತಂಕ ಎಲ್ಲವನ್ನ ತಂದೆ ತಾಯಿಗಳ ತಲೆಗೆ ತುಂಬ್ತಾ ಇದೆ. ಈ ಬ್ಲಡ್ ಗೇಮ್ ಟೈಪ್ನಲ್ಲೇ ಮೈಸೂರಿನಲ್ಲಿ ಹುಡುಗರು ಹೊಡೆದಾಡ್ಕೊಂಡಿದ್ದಾರೆ ಪಬ್ಲಿಕ್ಕಲ್ಲಿ, ರಸ್ತೆಯಲ್ಲಿ ನಿಂತ್ಕೊಂಡು. ಒಂದು ಏಟ್ ಕೊಟ್ಟರೆ ಒಂದು ನೋಟು ಅನ್ನೋ ಟೈಮ್ನಲ್ಲಿ ಈ ಗೇಮ್ ಆಡಿದ್ದಾರೆ. ಅಂದರೆ ಆ ಟೈಪ್ನಲ್ಲಿ ಪಬ್ಲಿಕ್ ಪ್ಲೇಸ್ನಲ್ಲಿ ಹೊಡೆದಾಡ್ಕೊಂಡಿದ್ದಾರೆ. ಸುತ್ತಮುತ್ತ ನಿಂತವರು ಚಿಯರ್ ಲೀಡರ್ಸ್ ಥರ ಯುವಕರಿಗೆ ಪ್ರಚೋದನೆ ಕೊಟ್ಟಿರೋದು, ಪ್ರವೋಕ್ ಮಾಡಿರೋದು, ಇನ್ನೂ ಹೊಡಿ ಅಂತ. ಹುಡುಗರು ತಲೆಯಲ್ಲಿ ರಕ್ತ ಬಂದಿದೆ ರೀ. ಬೆಟ್ಟಿಂಗ್ ಕೂಡ ಕಟ್ಕೊಂಡು ಆಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಅಷ್ಟರಲ್ಲಿರೋ ಜನ ಪೊಲೀಸರಿಗೆ ಫೋನ್ ಮಾಡಿ ಇಲ್ಲಿ ಹಿಂಗೆ ಆಡ್ತಾ ಇದ್ದಾರೆ ನೋಡ್ರಿ ಅಂತ ವಿಚಾರ ಗಮನಕ್ಕೆ ತಂದಿದ್ದಾರೆ. ಪೊಲೀಸರು ಬರ್ತಾ ಇದ್ದಂತೆ ಮೂವರು ಹುಡುಗರನ್ನ ಅಲ್ಲಿಂದ, ಅಂದರೆ ಬರ್ತಿದ್ದಂಗೆ ಹುಡುಗರಲ್ಲಿದ್ದವರು ಎತ್ತಂಗಡಿ ಎಸ್ಕೇಪ್ ಆಗಿದ್ದಾರೆ, ಜೂಟ್ ಅಂದಿದ್ದಾರೆ. ಸೊ ಇನ್ವೆಸ್ಟಿಗೇಷನ್ ಆಗ್ತಾಯಿದೆ. ಪೊಲೀಸರು ಮೂವರು ಆರೋಪಿಗಳನ್ನು ಹುಡುಕ್ತೀವಿ ಅಂತ ಹೇಳಿದ್ದಾರೆ, ಹುಡುಕ್ತಾ ಇದ್ದಾರೆ. FIR ಕೂಡ ಆಗಿದೆ. ಓಕೆ, ವಿಷಯ ಏನು ಅಂದರೆ, ನಾವೀಗ ಖಂಡಿತವಾಗ್ಲೂ ಕೇಳಲೇಬೇಕಾಗಿರೋ ಪ್ರಶ್ನೆ ಏನಪ್ಪ ಅಂದರೆ, ಮೈಸೂರಿನಂತಹ ಸಾಂಸ್ಕೃತಿಕ ನಗರಿಗೆ ಈ ಬ್ಲಡ್ ಗೇಮ್ನಂತಹ ಖತರ್ನಾಕ್ ಗೇಮ್ ಬೇಕಾ? ಪರಿಚಯ ಮಾಡಿಕೊಟ್ಟಿದ್ಯಾರು? ಹಿಂಸಾತ್ಮಕ ಗೇಮ್ಗಳಿಗೆ ಮೈಸೂರಿನಲ್ಲಿ ಪ್ರಚೋದನೆ ಸಿಗ್ತಾ ಇದೆಯಾ? ಈ ಹುಚ್ಚಾಟಗಳಿಂದ ಅಪಾಯಗಳಾಗ್ಬಿಟ್ರೆ ಹೊಣೆ ಯಾರು ಹೊತ್ಕೋತಾರೆ? ನೀವು ಫೋನ್ ಮಾಡಿ, ಮಾತಾಡಿ, ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ. ಇಂತಹ ಡೇಂಜರಸ್ ಗೇಮ್ಗಳನ್ನು ಆರಂಭದಲ್ಲೇ ಚಿವುಟ್ ಹಾಕಬೇಕು. ಆರಂಭದಲ್ಲಿ ಏನಾಯ್ತು ಗೊತ್ತಾ, ಮುಂಚೆ ಎಲ್ಲ, ಈಗಲೂ ಕೂಡ ಎಷ್ಟೋ ಇದೆ, ಅದ್ಯಾವುದೋ ಪಬ್ಜಿ ಮತ್ತೊಂದು ಅಂತ ಆನ್ಲೈನ್ ಗೇಮ್ಗಳು ಯಾವ ಪ್ರಮಾಣದ ಗೀಳಿಗೆ ಅಂದರೆ, ಹಾಸ್ಪಿಟಲ್ಗೆಲ್ಲ ಡಿಪ್ರೆಷನಿಗೆ ಹೋಗಿ ಅಡ್ಮಿಟ್ ಆಗಿಬಿಟ್ಟಿದ್ರು. ಎಷ್ಟೋ ಜನ ಮೊಬೈಲ್ ಕೊಡಲಿಲ್ಲ ಅಂತ ಹೆಣ್ಮಕ್ಳು, ಇದರಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳು ಅಂತಲ್ಲ, ಹೆಣ್ಮಕ್ಳು ಕೂಡ, ಈ ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ, ನೀವು ಗಮನಿಸಿರ್ಬೋದು ಬೇರೆ ರಾಜ್ಯದಲ್ಲಿ ಆಗಿದ್ದ ಇನ್ಸಿಡೆಂಟ್ನ. ಅಕ್ಕ ತಂಗಿ 3 ಜನ, ಒಟ್ಟು ಅಕ್ಕ 2 ತಂಗಿರು ಮೇಲಿಂದ ಬಿದ್ದು ಜೀವ ಕಳ್ಕೊಬಿಟ್ಟಿದ್ರು. ಅಷ್ಟೊಂದು ಅಡಿಕ್ಟ್ ಆಗ್ತಾಯಿದ್ರು. ಇದನ್ನು ಹೆಂಗಾದರೂ ಮಾಡಿ ಒಂದು ಇತಿಶ್ರೀ ಆಡಬೇಕಲ್ಲ ಅಂತ ಸರ್ಕಾರ ಅಂದ್ಕೊಳ್ತಾ ಇರುವಾಗಲೇ ನಮ್ಮ ದೇಶಕ್ಕೆ, ಅದರಲ್ಲೂ ನಮ್ಮ ಮೈಸೂರಿಗೆ ಇಂಥ ಕೆಟ್ಟ ಆಟ ಕಾಲಿಟ್ಬಿಡ್ತಾ ಅಂತ. ಹೊಡೆಯೋದಂತೆ 2 ಟೀಮ್ ಮಾಡ್ಕೊಳ್ತಾರೆ, ಇಷ್ಟಿಷ್ಟು ಜನ ಅಂತ. ಒಬ್ಬ ಹೊಡೆದ್ರೆ ಇನ್ನೊಬ್ಬ ಇನ್ನೂ ಜೋರಾಗೊಡಿ ಅಂತ. ಒದೆ ತಿಂದವನಿಗೆ ಒಂದು ನೋಟು, ಒಂದು ಏಟಿಗೆ ಒಂದು ನೋಟು ಅಂತ. ಎಂಥ ಕೆಟ್ಟ ಕಾನ್ಸೆಪ್ಟ್ ತರ್ತಾ ಇದ್ದಾರೆ ನೋಡಿ. ಇದರ ಹೆಸರೇ ಬ್ಲಡ್ ಫೈಟ್, ರಕ್ತ ಬರೋ ತನಕ ಹೊಡೆಯೋದು. ಬೇರೆ ದೇಶಗಳಲ್ಲಿತ್ತು, ನಮ್ಮಲ್ಲಿ ಯಾಕೆ ಹಿಂಗೆ ಆಗ್ತಾ ಇದೆ? ಸೊ ಮೈಸೂರಿನಲ್ಲಿ ಇವಾಗ ಸುಮೋಟೋ ಕೇಸನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಬಟ್ ಅದರಲ್ಲೂ ಮೈಸೂರ ಅಂದ ತಕ್ಷಣ ನಮಗೆ ಸ್ವಲ್ಪ ಆಶ್ಚರ್ಯ ಆಯಿತು. ಒಬ್ರು ಕರೆ ಮಾಡಿದ್ದಾರೆ, ಮಾತಾಡಿಸ್ಬಿಡೋಣ. ನಮಸ್ಕಾರ. ನಮಸ್ಕಾರ ಮೇಡಮ್. ಮಾತಾಡಿ ಸರ್. ಮೇಡಮ್, ನಾನು ಶಿವಕುಮಾರ್ ಅಂತ ಮಾತಾಡೋದು. ಓಕೆ ಮೇಡಮ್, ಅದೇ ನಾನು ನಿಮ್ ನ್ಯೂಸ್ ನೋಡ್ತಾ ಇದ್ದೆ. ಹಾ, ಸೊ ಇದು ನಂಗೆ ನೋಡಿದಾಗ ತುಂಬಾ ಆಶ್ಚರ್ಯ ಅನ್ನಿಸ್ತು. ಯಾಕೆಂದ್ರೆ ನಮ್ದು ಮೈಸೂರು ಅನ್ನೋದು ಒಂದು ಸಾಂಸ್ಕೃತಿಕ ನಗರಿ. ಹೌದು. ಇವತ್ತವರೆಗೂ ಯಾವ್ದು ಕೆಟ್ಟದು ಇದರಲ್ಲಿ ನಮ್ಮ ಜನಗಳು ಹೋಗ್ತಾ ಇದ್ದಾರೆ, ನಿಮ್ಗೂ ಗೊತ್ತಿದೆ. ಸೊ ಅಂತ ನಗರಿಗೆ ಈ ತರ ಗೇಮ್ಗಳು ಈ ತರ ಎಲ್ಲ ಬರ್ತಾ ಇರೋದು ತುಂಬಾ ಇದಾಗ್ತಾ ಇದೆ. ಒಂದು ಮೈಸೂರಿನ ಹೆಸರು ನೀವು ಹೇಳ್ದಾಗ ಸರಿ, ಬಟ್ ಇನ್ನೊಂದು ಆ ಟ್ರೆಂಡ್ ನೋಡಿ ಎಷ್ಟು ಕೆಟ್ಟದಾಗಿದೆ. ನೀವೆಲ್ಲ ನಂಬ್ಕೊಂಡು ಮಕ್ಳನ್ನೆಲ್ಲ ಆಟ ಆಡಕ್ಕೆ ಅಂತ ಬಿಟ್ಟಿದ್ರೆ, ಇವ್ರು ಹೊರಗಡೆ ಹಿಂಗ್ ಹೊಡೆದಾಡ್ಕೊಳ್ಳೋದು, ರಕ್ತ ಬರತಂಕ ಹೊಡೆದಾಡ್ಕೊಳ್ಳೋದು, ಅದಕ್ಕೆ ದುಡ್ಡನ್ನ ಕೊಡೋದು, ಬೆಟ್ಟಿಂಗ್ ಕಟ್ಕೊಳ್ಳೋದು ಅಂದ್ರೆ ಇದೆಂತ ಚಾಳಿ ಅಲ್ವಾ? ನಿಜ ಮೇಡಮ್, ಇದು ತುಂಬಾ ಇದಾಗ್ತಾ ಇದೆ. ಇದು ಯುವಕರಲ್ಲಿ ನಿಜವಾಗ್ಲೂ ಹೋಗ್ಲೇಬಾರ್ದು. ಇದು ಏನಂದ್ರೆ ಕಾಲೇಜ್ ಮಟ್ಟದಲ್ಲಿ ತುಂಬಾ ಈಗೆಲ್ಲ ಮಕ್ಕಳು ತುಂಬಾ ಚೇಂಜಸ್ ಆಗ್ತಾ ಇದ್ದಾರೆ. ಯಾವಾಗ ಇದು ಸೋಷಿಯಲ್ ಮೀಡಿಯಾ ಇದೆಲ್ಲ ನೋಡಿ, ಈಗ ವಾಟ್ಸಪ್ಗಳಲ್ಲಿ ಬೇರೆ ವಿಡಿಯೋಸ್ ಬೇರೆ ಕಡೆ ಎಲ್ಲೋ ಏನೋ ಒಂದು ಆಗ್ತಾ ಇದೆ ಅಂದ್ರೆ ಅದನ್ನ ನಾವೇ ಟ್ರೈ ಮಾಡಬಾರ್ದು ಅನ್ನೋದೊಂದು ಮನೋಭಾವ ಹುಡುಗರಿಗೆ ಬರ್ತಾ ಇದೆ. ಸೊ ಇದಕ್ಕೆ ಆದಷ್ಟು ನಮ್ಮ ಕಮಿಷನರ್ ಕೂಡ ಕಡಿವಾಣ ಹಾಕ್ಬೇಕು ಈ ತರದ್ದೆಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಕಾಲೇಜ್ ಮಟ್ಟ, ಸ್ಕೂಲ್ ಮಟ್ಟದಿಂದನೇ ಇದನ್ನ ಮಕ್ಕಳಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ಆಗ್ಬೇಕು ಮೇಡಮ್. ನಿಜ 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 ನಿಜ. ಎಲ್ಲಿ ಸರ್ ನೀವು ಮೈಸೂರಲ್ಲಿ? ಮೈಸೂರಿಂದ ಮೇಡಮ್, ಶಿವಕುಮಾರ್ ಅಂತ. ಅದೇ ಮೈಸೂರಲ್ಲಿ ಯಾವ ಭಾಗದವರು, ಯಾವ ಕಡೆ? ನಾವು ಭೋಗಾದಿ ರೂಪನಗರ್ ಮೇಡಮ್. ಓಕೆ, ಎನಿವೆ ಥ್ಯಾಂಕ್ ಯು ಶಿವಕುಮಾರ್ ಅವರೇ ಕರೆ ಮಾಡಿದ್ದಕ್ಕೆ. ಇದು ನಿಜಕ್ಕೂ ಅಪಾಯಕಾರಿ ಮೂವ್ ಕಂಡ್ರೆ, ಇದು ಒಳ್ಳೆ ಬೆಳವಣಿಗೆ ಖಂಡಿತವಾಗ್ಲೂ ಅಲ್ಲ. ಅದರಲ್ಲೂ ಈ ಶನಿವಾರ ಭಾನುವಾರ ಬಂತು ಅಂದರೆ ಸಾಕು, ಈ ಗಂಡ್ಮಕ್ಳು ಮನೇಲಿ ಯಾರ ಮಾತನ್ನೂ ಕೇಳಲ್ಲ. ಕ್ರಿಕೆಟ್ ಆಡೋಕ್ಕೆ ಅಂತನೋ ಮತ್ತೊಂದಕ್ಕೂ ಅಂತ ಹೊರಗೆ ಹೋಗ್ತಾರೆ. ಅಲ್ಲೆಲ್ಲಾದರೂ ಯಾರು ತಲೆ ಕೆಡಿಸಿದ್ರು, ತಲೆಗೆ ಹುಳ ಬಿಟ್ಟರು ಅಂದ್ಕೊಂಡು ಈ ರೀತಿ ಆಟ ಆಡಕ್ಕೆ ಹೋಗ್ಬಿಟ್ರೆ ಹುಡುಗಾಟನ.
ತಲೆಗೆ ಅಥವಾ ಮೈಗೆ ರಕ್ತ ಬರೋ ತನಕ ಹೊಡೆಯೋದು, ಹೊಡೆಸ್ಕೊಳ್ಳೋದು ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ದೇಶದಲ್ಲಿ ಇಂಥ ಆಟಗಳೆಲ್ಲ ಇಲ್ಲ. ತೀರಾ ತಮ್ಮ ಈ ಸಂಸ್ಕೃತಿ ಪರಂಪರೆಯನ್ನು ಉಳಿಸ್ಕೊಳ್ಳೋಕ್ಕೆ ದಸರಾ ಟೈಮ್ನಲ್ಲಿ ವಜ್ರ ಮುಷ್ಟಿ ಕಾಳಗ ಅಂಥದ್ದು ಇಂಥದ್ದು ಒಂದು ನೋಡಿರ್ತೀವಿ. ಪ್ರೊಫೆಷ್ನಲಿಸಮ್ನ ಮೇಂಟೈನ್ ಮಾಡ್ತಾರಲ್ಲಿ. ಬಟ್ ಇದ್ಯಾವುದು ಇದು ಬ್ಲಡ್ ಗೇಮ್ ಅಂತೆ, ಬೆಟ್ಟಿಂಗ್ ಕಟ್ಟೋದಂತೆ. ಅದರಲ್ಲಿ ಈ ಮೊಬೈಲ್ನಲ್ಲಿ ಅನಿಷ್ಟ ಒಂದಿತ್ತಲ್ಲ, ಆನ್ಲೈನ್ ಗೇಮ್ ಸ್ವಲ್ಪ ಕಡಿಮೆ ಆಗ್ತದೆ, ಕಂಟ್ರೋಲಿಗೆ ಸಿಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ಇಂಥದ್ದು ಇನ್ನೇನೋ ಉಟ್ಕೊಬಿಟ್ರೆ. ನಮ್ಮ ದೇಶದಲ್ಲ ಇದು, ಬಟ್ ನಮ್ಮ ದೇಶಕ್ಕೆ ಎಂಟ್ರಿ ಕೊಡ್ತಾ ಇದೆ. ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಮೈಸೂರು ಭಾಗದಲ್ಲಿ ಅಂದಾಗ ಇನ್ನೂ ಆಶ್ಚರ್ಯ ಆಯಿತು. ಈ ಬ್ಲಡ್ ಗೇಮ್ ಅಥವಾ ಈ ಥರದ ಡೇಂಜರಸ್ ಗೇಮ್ಗಳ ಬಗ್ಗೆ ನಿಮ್ಗೇನಾದರೂ ಮಾತಾಡುವ ವಿಚಾರ ಇತ್ತು ಅಂದರೆ ದಯವಿಟ್ಟು ನೀವು ಕರೆ ಮಾಡಿ ಮಾತಾಡ್ಬೋದು, ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಬೋದು. ಸೊ ಇವಾಗ ಹೊಡಿ ಅಂದ್ಕೊಂಡು 2 ಟೀಮ್ ಮಾಡ್ಕೊಂಡಿದ್ದಾರೆ, 5 ಜನ ಹುಡುಗರೇನೋ ನಿಂತ್ಕೊಂಡು ಒಂದು ಹೊಡೆಸ್ಕೊಂಡ್ರೆ ಒಂದು ನೋಡ್ಕೊಡ್ತೀನಿ ಅಂತ ಒಬ್ಬ. ಇದು ಎಲ್ಲಿಂದ ಉಟ್ಕೊಳ್ತಾ ಇದೆಯೋ ಇಂಥ ಕೆಟ್ಟ ಸಂಸ್ಕೃತಿ ಅಥವಾ ಈ ಆಟ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನೋಡಿ. ಕ್ರೀಡೆ ಅನ್ನೋದು ಮಕ್ಕಳನ್ನ ಹೊರಗಡೆ ಈಗ ಹೆಂಗಾಗಿದೆ ಅಂದರೆ ಇಂಡೋರಲ್ಲಿ ಒಳಗೆ ಕುತ್ಕೊಂಡು ಮೊಬೈಲ್ ಇಟ್ಕೊಂಡು ಮಕ್ಕಳು ಹಾಳಾಗೋಗ್ಬಿಟ್ಟಿದ್ರು. ಸಾಕು ಡಾಕ್ಟ್ರುಗಳು ಬೈದ ಮೇಲೆ ಏನು ಮಾಡಿದ್ರು, ಮನೆಯಿಂದ ಹೊರಗೆ ಕಳಿಸಿದ್ರು. ಅಲ್ಲಿ ಆಟ ಆಡ್ಕೊಳ್ಳಿ ಏನಾದರೂ ಅಂತ. ಔಟ್ಡೋರ್ ಗೇಮ್ ಆಡಿ, ಕ್ರಿಕೆಟ್ ಆಡಿ, ಮತ್ತೊಂದು ಆಡಿ, ಹಾಕಿ ಆಡಿ ಅಂತೆಲ್ಲ. ಬಟ್ ಹಂಗೆ ಕಳಿಸಿದ ಮಕ್ಕಳು ಈ ರೀತಿ ಅಡ್ಡದಾರಿಯನ್ನು ಹಿಡಿದು ಬಿಟ್ರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಊರಿಗೂ ಕೆಟ್ಟ ಹೆಸರು, ಜೀವಕ್ಕೂ ಅಪಾಯ. ತಂದೆ ತಾಯಿ ಏನು ಮಾಡಬೇಕು? ಬ್ಲಡ್ ಗೇಮ್ ಅಂತೆ, ಹೆಸರು ಕೇಳಿಸ್ಕೊಳ್ಳಿ ಹೆಂಗಿದೆ. ರಕ್ತ ಚೆಲ್ಲೋ ಹಾಗೆ ಅಥವಾ ರಕ್ತ ಹೊರಗೆ ಬರೋ ಹಂಗೆ ಹೊಡೆಯೋದು ಅಂತ. ಒಂದು ಏಟ್ ಕೊಟ್ಟರೆ ಒಂದು ನೋಟು ಅನ್ನೋ ಕಾನ್ಸೆಪ್ಟು. ಏನಪ್ಪ ಇದಕ್ಕೆಲ್ಲ ಕಡಿವಾಣ ಹಾಕಲೇಬೇಕು ಆರಂಭದಲ್ಲೇ. ಇದು ಹೆಚ್ಚೆಚ್ಚು ಪ್ರಚಾರ ತಗೋಬೇಕು ಇಂಥ ಸುದ್ದಿಗಳು. ಆಗ ಎಲ್ಲ ಸ್ಟೇಷನ್ನವರು ಅಥವಾ ಎಲ್ಲ ಪೇರೆಂಟ್ಸ್ಗಳು ಅಲರ್ಟ್ ಆಗ್ತಾರೆ. ನಮ್ಮ ಮಕ್ಕಳು ಹೊರಗೆ ಹೋದಾಗ ಏನು ಮಾಡ್ತಾ ಇದ್ದಾರೆ, ಸೇಫ್ ಆಗಿರ್ತಾರಾ, ಅಥವಾ ಯಾರೋ ಒಬ್ಬ ಏನೋ ತಲೆಗೆ ತುಂಬ್ದ ಇಂಥದ್ದೊಂದು ಆಟ ಆಡೋಣ ಬಾರೋ ಅಂತ ಕರಿತಾ ಇದ್ದಂಗೆ ಇವನು ಹೋಗ್ತಾನಾ, ಹೊಡೆದ್ನಾ. ಇವೆಲ್ಲವೂ ಪೇರೆಂಟ್ಸು ಕೂಡ ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ. ಆಯಾ ಲಿಮಿಟ್ಸ್ನವರು ಕೂಡ ಗಮನ ಕೊಡಬೇಕಾಗುತ್ತೆ. ಮೈಸೂರಿನಲ್ಲಿ ಏನಾಯಿತು ಅಂದರೆ ಈಗ ಸುಮೋಟೋ ಕೇಸನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಅಲ್ಲಿನ ಸುತ್ತಮುತ್ತ ಜನ ಹೆದರ್ಕೊಬಿಟ್ರು ಇದನ್ನು ನೋಡಿ. ನಡು ರೋಡಲ್ಲಿ ನಿಂತ್ಕೊಂಡು ಆಡ್ತಾ ಇದ್ದಾರೆ ರೀ. ನಡು ರೋಡಲ್ಲಿ ತಲೆಗೊಡಿ, ಮೈಗೊಡಿ, ರಕ್ತ ಬರೋಂಗೊಡಿ. ಅವ್ನು ಹೊಡಿತಾ ಇದ್ರೆ, ಹೊಡೆಸ್ಕೊಳ್ತಾ ಇದ್ರೆ ಇನ್ನೊಬ್ಬ ಆ ಟೀಮ್ನವರು ಚಿಯರ್ಸ್ ಮಾಡೋದು ಅವ್ರಿಗೆ, ಇನ್ನೂ ಹೊಡಿ, ಜ್ವರ ಹೊಡಿ ಅಂತ. ಎಲ್ಲಿಗೆ ಹೋಗಿ ನಿಂತ್ಕೊಬಿಡ್ತು ನೋಡಿ ಪರಿಸ್ಥಿತಿ. ಸೊ ಇದ್ರ ಹೆಸರು ಬ್ಲಡ್ ಗೇಮ್ ಅಂತ ಆಡ್ತಾ ಇದ್ರು. ನೋಡೋಣ ಆ ಸುಮೋಟೋ ಕೇಸ್ನಲ್ಲಿ ಇವ್ರು ಸಿಕ್ಕಿದ್ರೆ ಏನಾಯಿತು ಏನು ಕತೆ ಅಂತ. ಸದ್ಯಕ್ಕೆ